ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮುತ್ತು ಪ್ಲಂಬಿಂಗ್ ಎ ಟು ಜೆಡ್. ಇವತ್ತು ನೋಡುವಂಥದ್ದು ಇಂಡಿಯನಿಂದ ವೆಸ್ಟರ್ನ್ ಕಮೋಡು ಸಿಂಗಲ್ ಪೀಸ್ ಪಿಟ್ ಮಾಡುವಂಥದ್ದು. ಕಸ್ಟಮರ್ ಚೇಂಜ್ ಮಾಡೋದು ರೀಸನ್ ಅಂದರೆ ಲೀಕೇಜ್ ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು. ಬರೋ ಟೆನೆಂಟ್ ಎಲ್ಲ ವೆಸ್ಟರ್ನ್ ಕಮೋಡ್ ಕೇಳ್ತಾ ಇದ್ದಾರೆ, ರೀಸನ್ ಅದಕ್ಕೆ ಅವರು ಚೇಂಜ್ ಮಾಡ್ತಾ ಇರೋದು. ಕಸ್ಟಮರ್ಗೆ ಇವಾಗ ಮನೆ ಖಾಲಿ ಆಗಿದೆ, ಖಾಲಿ ಇರೋ ಟೈಮ್ನಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಇದು ಬಾತ್ರೂಮ್ ಬಂದ್ಬಿಟ್ಟು ತುಂಬ ದೊಡ್ಡದು. ಇದು ಒಂದು ಕಾರ್ನರ್ನಲ್ಲಿ ಸ್ಟೆಪ್ ಮಾಡಿ ಇದು ಪಿಟ್ ಮಾಡಿದ್ದಾರೆ ಇಂಡಿಯನು. ಇದು ತುಂಬ ಓಲ್ಡ್ ಬಿಲ್ಡಿಂಗು. ಇದು ಸ್ಟೆಪ್ನಲ್ಲಿ ಫುಲ್ಲು ಮೇಲೆ ಮಾತ್ರ ಸಿಮೆಂಟ್ ಹಾಕ್ಬಿಟ್ಟು ಒಳಗಡೆ ಫುಲ್ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಅದು ಬೇಸಿನ ಇಡೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಮರಳು ಹಾಕಿ ಪಿಕ್ ಮಾಡಿದ್ದಾರೆ. ಈ ವಿಡಿಯೋ ಫುಲ್ಲ ನೋಡಿ, ನಿಮ್ಗೆ ಏನಾರ ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ. ಈ ಥರ ಇರೋದು ಯಾವ ಥರ ಲಾಸ್ಟ್ ಮಾಡಿಕೊಟ್ಟು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನಾವು ಪ್ಲಂಬಿಂಗ್ ಕೆಲಸ ಎ ಟು ಜೆಡ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ನಾವು ಮಾಡೋದು ಪ್ಲಂಬಿಂಗ್ ವರ್ಕು ಮತ್ತು ಎಲೆಕ್ಟ್ರಿಕ್ಕು ಟೈಲ್ ವರ್ಕ್ 3 ಮಾಡಿಕೊಡ್ತಾ ಇದ್ದೀವಿ. ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್, ಮನೆ ಫುಲ್ ರೀವೈರಿಂಗ್ ಮಾಡೋದಾಗಲಿ, ಓಲ್ಡ್ ಪ್ಲೇಟ್ ಸ್ವಿಚ್ ಪ್ಲೇಟ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಹೊಸ ಪ್ಲೇಟ್ ಹಾಕ್ಕೊಡ್ಬೇಕಾದ್ರೆ ಮಾಡ್ಕೊಡ್ತಾ ಇದೀವಿ. ಪಾಲ್ ಸೀಲಿಂಗ್ ಲೈಟು ಇದು ಮಾಡ್ಕೊಡ್ತಾ ಇದೀವಿ. ನಮ್ಮ ಚಾನೆಲ್ ತುಂಬ ವಿಡಿಯೋ ಹಾಕಿದ್ವಿ, ಎಲೆಕ್ಟ್ರಿಕ್ ಮತ್ತು ಟೈಲು ಪ್ಲಂಬಿಂಗ್ ಎಲ್ಲ ಎ ಟು ಜೆಡ್ ಎಲ್ಲ ಹಾಕಿದ್ವಿ. ನಿಮಗೆ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ. ನಾವು ವರ್ಕ್ ಮಾಡೋ ಪ್ಲೇಸ್ ಸಿ.ವಿ. ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್. ನಾನು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ವಿ ಹೆಚ್ಚು ಕಮ್ಮಿ. ನಿಮ್ಗೆ ಏನು ರಿಕ್ವೈರ್ಮೆಂಟು ಕೆಲಸ ಇದೆಯಾ ಅದ್ರದ್ದು ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ ಅಮೌಂಟ್ ತಿಳಿಸ್ಕೊಡ್ತೀವಿ. ಇವಾಗ ನಿಮ್ಗೆ ಇಂಡಿಯನ್ದ ವೆಸ್ಟರ್ನ್ ಚೇಂಜ್ ಮಾಡಬೇಕಂದ್ರೆ ಈ ಥರ ಒಂದು ಫೋಟೋ ಹಿಡಿದು ಬಾತ್ರೂಮ್ದು ಕಳಿಸಿದ್ರೆ ಎಷ್ಟಾಗುತ್ತೆ ಅಮೌಂಟ್ ತಿಳಿಸ್ಕೊಡ್ತೀವಿ. ನಿಮ್ಗೆ ಓಕೆ ಅಂದರೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಆ ಡೇಟು ಇದನ್ನಲ್ಲಿ ಮಾಡಿಕೊಡ್ತಾ ಇದ್ದೀವಿ ನಾವು. ನೀವು ಕರೆದಿದ ತಕ್ಷಣ ಇಮಿಡಿಯೇಟ್ ಎಲ್ಲ ಟೈಮು ಬರೋಕ್ಕಾಗಲ್ಲ, ಫ್ರೀ ಇದ್ದರೆ ಬರ್ತೀವಿ, ಇಲ್ಲಾಂದರೆ ಒಂದು ಡೇಟ್ ಕೊಡ್ತೀವಿ ನಿಮಗೆ. ಆ ಡೇಟ್ನಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ. ತುಂಬ ಜನಗಳು ಬಂದ್ಬಿಟ್ಟು 1 floor 2 floor ಕಟ್ಬಿಟ್ಟು ಡೂಪ್ಲಸ್ ಥರ ಮಾಡಿರ್ತಾರೆ. ಅವ್ರಿಗೆ ರೀಚ್ ಆಗಲ್ಲ, ಬಾತ್ರೂಮಲ್ಲಿ ಐ ಆ್ಯಂಡ್ ಎಲ್ಲ ಫ್ಯಾನ್ಸಿ ಟೈಪ್ ಎಲ್ಲ ಮಾಡಿರ್ತಾರೆ. ಅವ್ರಿಗೆ ಪ್ರೆಷರ್ ಇರಲ್ಲ. ಇವಾಗ ಬಾಡಿ ಶವರ್ ಇರೋದಾಗಲಿ ಇಲ್ಲ ಶವರ್ ಫ್ಯಾನಲ್ಲಿ ಹಾಕಿರೋದು ಇದಕ್ಕೆಲ್ಲ ಕಂಪಲ್ಸರಿ ಪ್ರೆಷರ್ ಪಂಪ್ ಬೇಕಾಗುತ್ತೆ. ಯಾಕಂದರೆ ಅದೆಲ್ಲ ಕಂಪಲ್ಸರಿ ಪ್ರೆಷರ್ ಪಂಪ್ ಇದ್ರೇ ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಲೋ ಪ್ರೆಷರ್ನಲ್ಲಿ ಅದು ವರ್ಕೇ ಆಗೋಲ್ಲ. ಆ ಥರ ಇರೋರು ಬೇಕಾದ್ರೆ ಪ್ರೆಷರ್ ಪಂಪ್ ಹಾಕ್ಕೊಡ್ತಾ ಇದ್ದೀವಿ. ಸೋಲಾರ್ ಬೇಕಾದ್ರೆ ಅದು ಫಿಟ್ ಮಾಡಿ ಕೊಡ್ತೀವಿ. ನೋಡಿ, ಇವು ಫುಲ್ ಸ್ಟೆಪ್ ಫುಲ್ ಹೊಡೆದೇ ಆಗಿದೆ. ಅದು ಆಲ್ರೆಡಿ ಪೈಪ್ ಬಂದ್ಬಿಟ್ಟು ಅರ್ಧ ಅಡಿ ಹೈಟ್ ಇತ್ತು. ಅದೇ ಹೈಟಿಗೆ ಮಾಡಿದರೆ ಇಲ್ಲಿ ನಾವು ಲೆವೆಲ್ಗೆ ಅದು ಮ್ಯಾಚ್ ಆಗ್ತಾಯಿಲ್ಲ. ಅದರಿಂದ ನಾವು ಒಂದು ಅರ್ಧ ಅಡಿ ಕಟ್ ಮಾಡಿ ಕೆಳಗಡೆ ಇಳಿಸಿದ್ದೀವಿ ಲೈನು. ಇವಾಗ ಬಂದ್ಬಿಟ್ಟು ಫ್ಲೋರಿಂಗ್ ಒಂದೇ ಈವನಾಗಿ ಮಾಡ್ಬೋದು. ಔಟ್ಸೈಡ್ ನಾವು ತೋರಿಸ್ತೀವಿ ನೋಡಿ ನಿಮಗೆ. ನೋಡಿ, ನಾವು ಇಷ್ಟು ಡೌನ್ ಮಾಡಿ ಆಲ್ಟ್ರ್ ಮಾಡಿ ಪೈಪ್ನ ಇಳಿಸಿದ್ದೀವಿ. ಇದು ಸೆಕೆಂಡ್ ಫ್ಲೋರು. ಇಲ್ಲಿ ಜಾಗ ಇರೋದ್ರಿಂದ ನಾವು ಹೊಡೆದು ಇದು ಆಲ್ಟ್ರ್ ಮಾಡಿ ಕೊಟ್ಟಿದ್ದೀವಿ ಕಸ್ಟಮರ್ಗೆ. ಈ ಥರ ಪ್ರಾಬ್ಲಮ್ ಎಲ್ಲರಿಗೂ ಇರೋಲ್ಲ, ಈ ಥರ ಇರೋದು ರೇರ್ ತುಂಬ. ಈ ಥರ ಯಾರಿಗಾರು ಪ್ರಾಬ್ಲಮ್ ಇದ್ದರೆ ಔಟ್ಸೈಡ್ನಲ್ಲಿ ಹೋಗಿ ಕೆಲಸ ಮಾಡೋ ಥರ ಇದ್ದರೆ ಆಲ್ಟ್ರ್ ಮಾಡಿ ಕೊಡ್ತೀವಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಹೈಟೇ ಇರುತ್ತೆ. ಈ ಥರ ಪೈಪ್ ಬಂದ್ಬಿಟ್ಟು ಹೈಟ್ನಲ್ಲಿರೋದು ತುಂಬ ರೇರು. ಒಂದು ಇಷ್ಟು ನಾವು ಮಾಡಿದ್ವಿ, ಇದರಿಂದ ಒಂದೇ 2 ನಮಗೆ ಈ ಥರ ಪ್ರಾಬ್ಲಮ್ ಸಿಕ್ತು. ಇದು ಮೆಟೀರಿಯಲ್ ಎಲ್ಲ ಕಸ್ಟಮರೇ ಅರೇಂಜ್ ಮಾಡಿಬಿಟ್ಟಿದ್ರು. ಟೈಲ್ಸು ಸ್ವಲ್ಪ ಸೇಮ್ ಕಲರ್ ಹುಡುಕಿದ್ದಾರೆ, ಸಿಕ್ಕಲಿಲ್ಲ. ಸ್ವಲ್ಪ ಮ್ಯಾಚ್ದು ಕಲರ್ ಸಿಕ್ಕಿದೆ. ನೋಡಿ, ವಾಲ್ನಲ್ಲಿ ಬಂದ್ಬಿಟ್ಟು ಅದು ಸ್ಟೆಪ್ ಎಷ್ಟಿತ್ತು ಅಷ್ಟು ಕಟ್ ಮಾಡಿರೋದ್ರಿಂದ ಅದು ಟೈಲ್ಸ್ ಇರೋಲ್ಲ ವಾಲ್ನಲ್ಲಿ, ಅದು ಹಾಕಿದ್ದೀವಿ. ಅದು ಸ್ವಲ್ಪ ಮ್ಯಾಚ್ ಅಷ್ಟೇ. ಪ್ಲಂಬಿಂಗ್ ಕೆಲಸ ಮತ್ತು ಟೈಲು ಎಲೆಕ್ಟ್ರಿಕ್ ಎಲ್ಲ ನಾವೇ ಮಾಡಿಕೊಡೋದ್ರಿಂದ ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಡೋಕ್ಕಾಗುತ್ತೆ, ರೀಸನಬಲ್ ಪ್ರೈಸ್ನಲ್ಲಿ ಮಾಡಿಕೊಡೋಕ್ಕಾಗುತ್ತೆ. ನೀವು ಬಂದ್ಬಿಟ್ಟು ಒಂದೊಂದು ಕೆಲಸಕ್ಕೆ ಒಬ್ಬರಿಗೆ ಹುಡ್ಕಂಗೆ ಅವಶ್ಯಕತೆಯೇ ಇರೋಲ್ಲ. ಎಲ್ಲ ಇವರೇ ಮಾಡೋದ್ರಿಂದ ಕ್ವಾಲಿಟಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಅನುಮಾನ ಇರ್ಬೋದು ನಿಮಗೆ. ನಮ್ಮ ಕೆಲಸನೇ ಇದು, ಯಾಕಂದರೆ ಎಲ್ಲ ಪರ್ಫೆಕ್ಟಾಗಿ ಮಾಡಿಕೊಡ್ತೀವಿ, ಮಾಡೋ ಕೆಲಸಕ್ಕೆ ಗ್ಯಾರಂಟಿ ಕೊಡ್ತೀವಿ. ಇವಾಗ ಇಂಡಿಯನ್ದ ವೆಸ್ಟರ್ನ್ ಮಾಡೋದ್ರಲ್ಲಿ 3 ರೀತಿ ಮಾಡ್ಬೋದು. ಒಂದು ಬಂದ್ಬಿಟ್ಟು ಸ್ಟೆಪ್ ಇರೋ ಥರನೇ ಮೇಲೆ ಟೈಲಿಸ್ ಮಾತ್ರ ತೆಗೆದ್ಬಿಟ್ಟು ಒಳಗಡೆ ಹೊಡೆದು ಅದು ಪಿ ಡ್ರಾಪು ತೆಗೆದ್ಬಿಟ್ಟು ಮತ್ತು ಅಲ್ಲಿ ಪಿ ಡ್ರಾಪ್ ತೆಗೆದ್ಬಿಟ್ಟು ಮೇಲೆ ಅಲ್ಲಿಂದ ಬೆಂಡ್ ಹಾಕಿ ಪೈಪ್ ರೇಸ್ ಮಾಡ್ಕೊತೀವಿ. ತಿರ್ಗಾ ಟೈಲಿಸ್ ಹಾಕಿ ಲೆವೆಲ್ ಮಾಡಿ 9 ಡ್ರಾಪ್ ಎಲ್ಲಿ ಒಂದು ಪಾಯಿಂಟ್ ಇದೆ ಅದು ಕಡೆ ಸ್ಲೋಪ್ ಕೊಟ್ಬಿಟ್ಟು ಇದು ಪಿಟ್ ಮಾಡಿ ಕೊಟ್ಬಿಡ್ತೀವಿ ಕಮೋಡು. ಎರಡನೇದು ಬಂದ್ಬಿಟ್ಟು ಇದು ಸ್ಟೆಪ್ ಫುಲ್ ತೆಗೆದ್ಬಿಟ್ಟು ಈವನಾಗ ಮಾಡ್ತೀವಲ್ಲ ಈ ಥರ ಮಾಡಿಕೊಡ್ತೀವಿ. ಮೂರನೇದು ಬಂದ್ಬಿಟ್ಟು ಫುಲ್ ಫ್ಲೋರಿಂಗ್ ಫುಲ್ ತೆಗೆದ್ಬಿಟ್ಟು ಒಳಗಡೆ ಇರೋ ಪೈಪ್ಲೈನೆಲ್ಲ ಹೊಸದು ಹಾಕಿ ಬೇಕಾದ್ರೆ ಅದು ಚೇಂಜ್ ಮಾಡಿಕೊಡ್ತೀವಿ. ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಅವ್ರ ಬಾತ್ರೂಮ್ ಕಂಡೀಷನ್ ಯಾವ ಥರ ಇದೆ, ಲೀಕೇಜ್ ಯಾವ ಥರ ಪ್ರಾಬ್ಲಮ್ ಇದೆ ಅದು ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ರೇಟು ಹೇಳ್ಬೋದು ಇವಾಗ, ಬಟ್ ಒಬ್ಬೊಬ್ಬರು ಬಾತ್ರೂಮ್ ಒಂದೊಂದು ಸೈಜ್ನಲ್ಲಿ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಬೇಕಾಗುತ್ತೆ. ನಾವು ರೇಟ್ ಹೇಳಿದ್ರೆ ಅದು ಕರೆಕ್ಟಾಗಿರಲ್ಲ. ಅದರಿಂದ ನೀವು ಬಾತ್ರೂಮು ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಎಷ್ಟಾಗುತ್ತೆ ಅಮೌಂಟ್ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಒಂದು ಕಸ್ಟಮರಿಗೆ ನಾವು ಇಂಡಿಯನಿಂದ ಪ್ಲಸ್ ಹಳೆ ಓಲ್ಡು ಜಾಗ್ವಾರ್ದು ಪ್ಲಸ್ ವಾಲ್ವ್ ಹಾಕಿದ್ರು, ಅದಕ್ಕೆ ವಾಲ್ ಮೌಂಟು ಕನ್ವರ್ಟ್ ಮಾಡಿ ಕೊಡ್ತೀರಾ ಅಂದ್ಬಿಟ್ಟು ಫೋಟೋ ಹಿಡಿದು ವಾಟ್ಸಪ್ ಮಾಡಿದರು. ನೋಡ್ಬಿಟ್ಟು ಮಾಡಿ ಕೊಡೋಕ್ಕಾಗುತ್ತೆ ಅಂದರೆ ಅವರು ಓಕೆ ಅಂದರು. ಒಂದು ಡೇಟ್ ಕೊಟ್ಟರು, ಅದೇ ಡೇಟಿಗೆ ಹೋಗಿ ಮಾಡಿಕೊಟ್ಟಿದ್ದೀವಿ. ಆ ವಿಡಿಯೋ ಲಾಸ್ಟು ಎಂಡ್ನಲ್ಲಿ ಕೊಡ್ತೀನಿ, ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ, ಆ ವಿಡಿಯೋನ ಹೋಗಿ ನೋಡ್ಬೋದು ನೀವು. ಕನ್ಸಿಲ್ಡ್ ವಾಲ್ವು ಹಳೆ ಓಲ್ಡ್ ಮಾಡಲ್ ಜಾಗ್ವಾರ್ ಫ್ಲಶ್ಗೆ ಅದು ಫಿಟ್ ಮಾಡಿ ಕೊಟ್ಟಿದ್ದೀವಿ. ಕೆಲವೊಬ್ಬರಿಗೆ ವಾಲ್ನಲ್ಲಿ ಬಂದ್ಬಿಟ್ಟು ಓಲ್ಡ್ ಟೈಪು ಮಿಕ್ಸರ್ ಇರುತ್ತೆ, 3 ಕನ್ಸಿಸ್ಟ್ ಸ್ಟಾಪ್ ಇರುತ್ತೆ, ಅದು ಎಲ್ಲ ಹೋಗ್ಬಿಟ್ಟಿರುತ್ತೆ, ತುಂಬ ಅದು ಪ್ರಾಬ್ಲಮ್ ಇರುತ್ತೆ. ಅಂಥವ್ರಿಗೆ ಬೇಕಾದ್ರೂ ಅದು ತೆಗೆದುಬಿಟ್ಟು ನಿಮಗೆ ನ್ಯೂ ಟೈಪು ವಾಲ್ ಮಿಕ್ಸರ್ ಹಾಕಿ ಕೊಡ್ತೀವಿ. ಡೈವಾಟ್ರ್ ಬೇಕಾದ್ರೆ ಡೈವಾಟ್ರ್ ಮಾಡಿ ಕೊಡ್ಬೋದು.
ಅದು ನೀವು ನಮ್ಮ ಚಾನಲ್ನೆಲ್ಲ ಅಪ್ಲೋಡ್ ಮಾಡಿದ್ವಿ, ಅದು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೋಡಿ ಇವಾಗ ಟೈಲ್ಸು ಎಲ್ಲ ಆಗಿದೆ, ಲೆವೆಲಾಗಿ ಆಗಿದೆ. ಇವಾಗ ಟೈಲ್ಸ್ ಹಾಕಿದ ತಕ್ಷಣ ಕ್ಲೀನ್ ಮಾಡಿಬಿಟ್ಟು ಗ್ರೌಟ್ನಲ್ಲಿ ಡಾಕ್ಟರ್ ಪಿಕ್ಸ್ ಲಿಕ್ವಿಡ್ ಮಿಕ್ಸ್ ಮಾಡಿ ಆ ಜೈಂಟ್ ಫುಲ್ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದ್ಮೇಲೆ ಆಮೇಲೆ ಕಮೋಡು ಅದೇ ಲಿಕ್ವಿಡ್ ಮಿಕ್ಸ್ ಮಾಡಿರೋದನ್ನು ಕಮೋಡು ಫಸ್ಟ್ ಇಟ್ಟು ಮಾರ್ಕ್ ಮಾಡಿಬಿಟ್ಟು ಕರೆಕ್ಟಾಗಿ ಆ ಮಾರ್ಕ್ನಲ್ಲಿ ಫುಲ್ ಅಪ್ಲೈ ಮಾಡಿಬಿಟ್ಟು ಅದು ಫಿಕ್ಸ್ ಮಾಡಿಕೊಡ್ತೀವಿ. ನಾವು ಇಂಡಿಯಾನಿಂದ ವೆಸ್ಟರ್ನ್ ಮಾಡಿಕೊಡೋದು ಒಂದು ದಿವಸದಲ್ಲಿ ಮಾಡಿಕೊಡ್ತೀವಿ. ಅದೇ ಫುಲ್ ಬಾತ್ರೂಮ್ ಫ್ಲೋರಿಂಗ್ ತೆಗೆದುಬಿಟ್ಟು ಮಾಡಿಕೊಡ್ಬೇಕಂದ್ರೆ ನೀವು 2 days ಆಗುತ್ತೆ. ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫಿಟ್ ಮಾಡಿದ್ದೀವಿ. ಯಾಕಂದರೆ ಅವು ವೀಡಿಯೋ ತಗೊಳಕ್ಕಾಗಲಿಲ್ಲ, ಕರೆಂಟ್ ಇದೆಯಲ್ಲ ಫುಲ್, ಅದರಿಂದ ಫಿಟ್ ಮಾಡಿದ್ಮೇಲೆ ಔಟ್ಲುಕ್ ತೋರಿಸ್ತದೆ ನಿಮಗೆ. ಸಿಂಗಲ್ ಪೀಸ್ ಕಮೋಡು, ಅದು ರೈಟ್ ಸೈಡ್ ಪಾಯಿಂಟ್ ಇದೆಯಲ್ಲ ಅದರಿಂದ ಅದು ಹಿಂದ್ಗಡೆ ನಾವು ಬಂದ್ಬಿಟ್ಟು ಹೆಲ್ತ್ ಫಾಸೆಟ್ದು ರೈಟ್ ಸೈಡ್ ಬರಬೇಕು ಅಂದ್ಬಿಟ್ಟು ಅದು ಇದು ಮಾಡ್ಕೊಂಡಿದ್ದೀವಿ. ಫಸ್ಟ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ನಲ್ಲಿತ್ತು ಹೆಲ್ತ್ ಫಾಸೆಟು,